ನಮ್ಮ ಹೆಸರು ಗುರು ಧರ್ಮು ಚವಾಣ್, ಸಾಕಿನ ಉಪ್ಪಲ್ದನಿ ಬಸವನ ಬಾಗೇವಾಡಿ ತಾಲೂಕು, ಜಿಲ್ಲಾ ಬಿಜಾಪುರ. ನಾವು ಕೆಲಸ ಮಾಡಕತ್ತಿದ್ದು 20-25 ವರ್ಷ. ನಾವು ಮೊದಲ ಕಿರಣ್ ಮಷೀನ್ಲೇ ಮೊದಲ ಕೆಲಸ ಮಾಡ್ತಿರೋದು. ಈಗ ಕಿರಣ್ ಮಷೀನ್ ಬಿಟ್ಟು ಲಾಂಗ್ ಬೂಮ್ ಇಟಾಜಿ ಅಂತ ಬಂದಿದೆ. ಅದರಿಂದ ಒಂದು 150-200 ಬಾವಿ ಆಗಿದೆ. 200 ಬಾವಿ ಆಗಿದೆ. ಜಾಸ್ತಿ ಅದಕ್ಕಿಂತ ಮೊದಲ 100-150 ಆಗಿದೆ ಕಿರಣ್ ಮಿಷಿನ್ ಮೇಲೆ ಅಂತ. ಈಗ ಇದು 8-10 ದಿನದಾಗೆ ಒಂದೊಂದು ಬಾವಿ. ಗುಲ್ಬರ್ಗ, ಕಮಲಾನಗರ್, ಈ ಕಡೆ ಮಿರಜ್, ಸಾಂಗ್ಲಿ, ಕರಾಡ್, ಸಾತಾರಾ, ಈ ಕಡೆ ಕಾಗಲ್, ಬೆಳಗಾವ್ ಹಿಡ್ಕೊಂಡು ಈ ಏರಿಯಾದಾಗ ನಾವು ಕೆಲಸ ಮಾಡಿದ್ದೀವಿ ಸರ್. ನಾವು ಈಗ ಇಟಾಚಿ ಮಿಷಿನ್ಲೇ ಕೆಲಸ ಮಾಡ್ತಿರೋದು. ಇಟಾಚಿ ಯಾವ ಥರ ಮಿಷಿನ್ ಅದು? ಅದು ಲಾಂಗ್ ಬೂಮ್ ಅಂತ ಇರ್ತದೆ ಸರ್. ಅದು 300 ಅದು ಇದು ಹೌಸ್ ಪೋರ್ ಬೂಮ್. ಲಾಂಗ್ ಬೂಮ್ 40 ಮ್ಯಾಗ್ ಜಮೀನ್ ಮ್ಯಾಗ್ ನಿಂತ 50 ಫುಟ್ ತೆಗೆದು ರ್ಯಾಂಪ್ ಮಾಡಿದರೆ 55 ತೆಗೆದು. ಅದಕ್ಕಿಂತ ಮತ್ತೆ ಗುಮ್ ಬೇಕಂದ್ರೆ ಅದು ಮತ್ತೆ ಸಣ್ಣ ಇಟಾಗಿ ಅಂತ ಬರ್ತದೆ, ಹೆಡ್ರಾ ಅಂತ. ಅದು ಜರ ಕಾಸ್ಟ್ಲಿ ಆಗ್ತದೆ. ಅದು ಇತ್ತಂದ್ರೆ 70-80 ಫುಟ್ ಗಡ್ಲೆ ಆಗ್ಬೋದು. ಮುಂದೆ 50 ಫುಟ್ ಮಾಡಿ ನಾವು ಅಡ್ಡ ಹರಿ ಹೊಡೆಯಕ್ಕೆ ಚಾನ್ಸ್ ಇರ್ತದೆ. ಅಡ್ಡ ಹರಿ ಹೊಡೆದ್ರೆ 100 ಫುಟ್ ಆ ಕಡೆಯಿಂದ ನೀರು ತಗೊಳಕ್ ಬರ್ತದೆ ನಮಗೆ. ಮುಂದೆ ಇದ್ರ ಮ್ಯಾಗ ಎಲ್ಲ ಅದಕ್ಕಿಂತ ಗುಮ್ ಬೇಕಂದ್ರೂ ಮಾಡಕ್ ಬರ್ತದೆ, ಏನು ಪರವಾಗಿಲ್ಲ. ಈಗ ನಿಮ್ದು ಒಂದು ಬಾವಿ ತೆಗಿಲಿಕ್ಕೆ ನಿಮ್ಮ ಬಿಜಾಪುರ ಬಸವನ ಬಾಗೇವಾಡಿ ಆ ಬದಿಗೆ 30 ಅಡಿ ಅಗಲ ರೌಂಡು, 40 ಫೀಟು ಡೀಪ್ ಗುಮ್ಮ. ಎಷ್ಟು ದಿವಸಕ್ಕೆ ಮಾಡ್ತೀರಿ ಒಂದು ಬಾವಿನ? ಒಂದು ಬಾವಿ 6-7 ದಿನ ಸರ್. 6 ದಿವಸಕ್ಕೆ ಒಂದು ವಾರಕ್ಕೆ ಒಂದು ಬಾವಿ. ಒಂದು ವಾರಿಗೆ ಒಂದು ಬಾವಿ. 30 ರೌಂಡ್ ಇದ್ದರೆ 1-2 ದಿನ ಅಡ್ವಾನ್ಸ್ ಆಕೈತಿ. ಚೌಕ್ ಇದ್ದರೆ 2 ದಿನ ಹೆಚ್ಚಾಕೈತಿ. ಅದು ಕಚರನು ಹೆಚ್ಚು ಬರ್ತದೆ ಚೌಕಾದ್ರೆ. ಆದ್ರೆ ಅಲ್ಲಿ ಕಲ್ಲು ನೋಡ್ಕೊಂಡು ಮಾಡಬೇಕು. ಇಲ್ಲಿಕಂದ್ರೆ ಅಲ್ಲಿ ಹಿಂಗ ಬೆನ್ ಪದ್ರ ಇರ್ತದೆ, ಅದು ಚೌಕ್ ಮಾಡಕ್ ಹೋದ್ರೆ ಅದು ಕತ್ತರಿಸಿ ಬೀಳುತ್ತೆ. ಅದೇ ಆ ಪತ್ರ ಆ ಕಲ್ದಾಗೆ ನಾವು ರೌಂಡ್ ಮಾಡಿದರೆ ಒಳ್ಳೇದು, ಬಾವಿ ಶೇಫ್ಟ್ ಇರ್ತದೆ. ಅದ್ರ ಮೇಲೆ ನಾವು ಮತ್ತೆ ಬಾವಿ 30x30 ಮಾಡ್ಕೊಂಡ ಮೇಲೆ ಹೊರಗೆ ಒಂದು 5-5 ಫುಟ್ ಚಾಲ್ ತಕ್ಕೊಂಡು ಅಲ್ಲಿ ಕಲ್ಲು ಕಟ್ಕೊಂಡು ಕಂಬ ಹಾಕಿ ತಂತಿ ವೈರ್ ಜಗ್ ಬಿಟ್ಟಿದರೆ ಅದ್ರ ಒಳಗೆ ದನ, ಕರ, ನಾಯಿ, ಮನುಷ್ಯ ಏನು ಬೀಳಲ್ಲ. ಇದು ಮಾಡ್ಕೊಳ್ಳೋದು ಮಾಲೀಕರ ಜವಾಬ್ದಾರಿ. ಇದು ಮಾಡ್ಕೊಂಡ್ರೆ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಬಿಟ್ಟಿದ್ರೆ ಏನಾದ್ರು ಬೀಳ್ತದೆ, ಏನಾದ್ರು ಬೀಳೋದು ಸಾಧ್ಯತೆ. ಸೇಫ್ಟಿ ಇಟ್ಕೋಬೇಕು, ಸೇಫ್ಟಿ ಮಾಡ್ಕೋಬೇಕು. ಮತ್ತೆ ಬಂದಿದ್ದ ಮಳೆ ನೀರು ಬಾವಿಗೆ ಹೋಗ್ಬಾರ್ದು. ಈಗ ನೀವು ಬಾವಿಗೆ ಬೋರ್ ಕೂಡ ಕೊರಿಬೋದಲ್ಲ? ಆಮೇಲೆ ನಾವು ಬೋರ್ ಕೊರಿಬರ್ತದೆ. ಬಾವಿ ನಮ್ಮ ಬಾವಿ ಫೈನಲ್ ಆದ್ಮೇಲೆ ಮ್ಯಾಗಿಂದ ಒಂದು 10 ಫುಟ್ ನಮಗೆ ನೀರು ಎಲ್ಲಾರು ಜರ ಬಸಿ ಬರ್ತೈತೆ ಅಂತಂದ್ರೆ ತಳ ಬಿಟ್ಟು ಒಂದು 4 ಫುಟ್ ಮ್ಯಾಗ ಅಡ್ಡ ಹರಿ ಹೊಡೆದ್ರೆ 100% ನೀರು ಬಂದೇ ಬರ್ತದೆ. ಅಡ್ಡ ಬೋರ್ ಕೊರಿಯರ್ ಇದಾರೆ ನಿಮ್ಮ ಕಡೆ? ಅದಾರೆ ಸರ್. ಓಕೆ. ಹೆಂಗಿರಿ ಒಂದು 100 ಫೀಟ್ ಕೊರಿಬೇಕಂದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ? ಅದು ಫುಟ್ಟಿನ ಮ್ಯಾಗ ಇರ್ತದೆ ಸರ್. ಅಂದಾಜು ಅದು ಒಂದು 250 ರೂಪಾಯಿ 200 ರೂಪಾಯಿ ಫುಟ್. ಓಕೆ, 150 ರೂಪಾಯಿ. ಅದು 100 ಫುಟ್ 150 ಫುಟ್ ಹೋಗ್ತೈತಿ ಸರ್. ಅಲ್ಲಿಂದ ನೀರು ನಾವು ತಕ್ಕೋಬಹುದು ನಮ್ಮ ಬಾಯಿಗೆ, ಏನು ಪ್ರಾಬ್ಲಮ್ ಇಲ್ಲ, ಬಂದೇ ಬರ್ತೈತಿ. ಅದು ಎಷ್ಟು ಹೋಲ್? ಎಷ್ಟು? 4 ಇಂಚ್, 3 ಇಂಚಿ, 2 ಇಂಚಿ, 4 ಇಂಚಿ, 4 ಇಂಚಿ ತನಕ ಇರ್ತದೆ. ಅದು ಮಾಡಕ್ ಸಾಧ್ಯ. ಪ್ರತಿಯೊಬ್ಬರು ಬಾವಿ ತೆಗೆದ್ಮೇಲೆ ಅಡ್ಡ ಬೋರ್ ಹಾಕ್ತಾರೆ. ಅದು ಅಲ್ಲಿ ಜರ ಭಾಳ ಬಿದ್ದರೆ ಇಲ್ಲ, ಸ್ವಲ್ಪ ನೀರು ಕಡಿಮೆ ಇದ್ದಂದ್ರೆ ಹಿಂಗೆ ಹೊಡಿತಾರೆ. ಆ ಹೊಡೆದದು ಒಳ್ಳೇದು. ಮಳೆಗಾಲದಾಗ ಆ ನೀರು ಬಳಸ್ತಾ ಇದ್ದಂದ್ರೆ ಅದು ಒಳಗಿಂದ ಎಲ್ಲ ರಾಡಿ ಬಂದು ಸ್ವಚ್ಛ ಕ್ಲಿಯರ್ ಆಗ್ತದೆ, ಜಲ ಸ್ವಚ್ಛ ಆಕೈತೆ. ಮತ್ತೆ ಹಂಗೆ ಬಿಟ್ಟು ಅಂದ್ರೆ ಅದು ಮ್ಯಾಗ ನೀರು ಬಂದು ಅದ್ರಾಗ ಮತ್ತೆ ಗಲೀಜಾಗಿ ನಿಂತು ಫಸ್ಟ್ 1 ವರ್ಷ 2 ವರ್ಷ ಮಳೆಗಾಲದಾಗ ನೀರು ಬೆಳೆಸಿ ಹೋಗಿಬೇಕು ಹೊರಗೆ. ಅಂದ್ರೆ ಅದು ಸ್ಪೀಡ್ಲೇ ಎಲ್ಲ ಹೊರಗಿಂದ ಬಂದು ಕ್ಲಿಯರ್ ಆಕೈತೆ. ಅದು ಏನು ಅಡ್ಡಿಲ್ಲ. ನೀವು ಹೇಳ್ತಕ್ಕಂಥದ್ದು ಬಾವಿ ತೆಗೆದ್ಮೇಲೆ ಬಾವಿಯಿಂದ ನೀರನ್ನ ಪಂಪ್ ಮಾಡಬೇಕು. ಬಂದ್ರು ಪರವಾಗಿಲ್ಲ, ಬಾವಿ ನೀರು ಖಾಲಿ ಮಾಡ್ತಾ ಇರ್ಬೇಕು. ಖಾಲಿ ಮಾಡ್ತಾ ಇರ್ಬೇಕು. ಅಂದ್ರೆ ಅದು ಹೆಂಗ ಎಷ್ಟು ಸ್ಪೀಡ್ಲಿ ಬರ್ತೈತೆ ನೀರು, ಅದು ಕ್ಲಿಯರ್ ಆಕೈತಿ, ಜರ ಕ್ಲಿಯರ್ ಆಕೈತಿ. ಅದು ಬುದ್ಧಿವಂತಿಕೆ. ಎಷ್ಟೋ ರೈತರಿಗೆ ಏನಾಗ್ತಂದ್ರೆ ಮಳೆಗಾಲ ಬಾವಿಯಲ್ಲಿ ನೀರು ಹಾಗೆ ಇರಲಿ, ಖರ್ಚು ಮಾಡೋದು ಬೇಡ ಅಂತೇಳಿ ಹಂಗೆ ಇಟ್ಕೊಂತಾರೆ, ಸ್ಟಾಕ್ ಇಟ್ಕೊಂತಾರೆ. ಈ ಸಲ ಸರ್ ನಮ್ಮ ಕಡೆ ಮಳೆ ಚೆನ್ನಾಗಿ ಆಗಿದೆ. ಒಬ್ರಿಗೂ ಏನು ಗರ್ಜಿಲ್ಲ. 30 ಫುಟ್ 25 ಫುಟಿಗೆ ನೀರು ಇದ್ದೇ ಇದೆ. ನಿಮ್ಮಲ್ಲಿ ಎಲ್ಲ 40 ಫುಟ್ ಮಾಡಿದ್ರೆ ಇನ್ನ ಇವತ್ತಾದ್ರೂ ಈ ತಿಂಗಳದಾಗಾದ್ರೂ 35 ಫುಟ್ 30 ಫುಟ್ ನೀರು ಇದೆ. ಮೋಟರ್ ರಾತ್ರಿ ಹಗರು ಬೆಳೆದ್ರು ನೀರು ಬೆಳೆಯಲ್ಲ, ಎಲ್ಲ ಕಡೆ ತುಂಬಿದೆ. ಹಿಂಗಾಗಿ ಈ ಸಲ ಓಕೆ ಆಗೈತಿ. ಈ ಭಾಗದಾಗೆ ಸ್ವಲ್ಪ
ಕಾಸ್ಟ್ಲಿ ಕೆಲಸ. ನಮ್ಮ ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ, ಇದರ ಹಿರೂರ, ಶಿರಾ, ಚಳ್ಳಕೆರೆಗೆ ಹೋಗಿ ಬಂದೆ ಸರ್. ಚಳ್ಳಕೆರೆಗೆ ಹೋಗಿ ಬಂದರೆ ಅಲ್ಲಿನೂ ಕಲ್ಲು ಜರ ಕಾಸ್ಟ್ಲಿ. ಅವ್ರು ಏನಿದ್ದು ವಿಚಾರ ಮಾಡಿ ನಿಮ್ಗೆ ಕೂಡ ಮಾತಾಡ್ತೀನಿ ಅಂತ ಹೇಳ ಬಂದ್ಬಿಟ್ಟಿದೆ ಸರ್. ನಾವೇ ಭಾಳಷ್ಟು ಹೇಳ್ತಾ ಇದ್ವಿ, ನಮ್ಮ ಕಡೆ ಎಲ್ಲ ಬೋರ್ಗೆ ಹೋಗ್ಬಿಟ್ರಿಪ್ಪ, ಬಾವಿ ಅದೇ ಚಲೋ ಆಗುತ್ತೆ. ಬಾವಿ ಓಕೆ, ಬೋರ್ಕಿಂತ ಎಂದೂ ಬಾವಿ ಚಲೋ. ಯಾಕಂದರೆ ಜಾಸ್ತಿ ಜಮೀನು ಇದ್ದವ್ರಿಗೆ 40 by 40 ರೌಂಡ್ ಮಾಡಿದರೆ ಮಳೆಗಾಲದಾಗ ತುಂಬ್ಕೊಂಡು ಕೂತಂದ್ರೆ 2 ಇಲ್ಲ 3 ಮೀಟ್ರ್ ಹೊಡೆದ್ರು ನೀರು ಬೆಳೆಯಲ್ಲ. ಬೋರ್ ಎಟ್ಟಿದ್ರು ಒಂದೇ ಮೀಟ್ರ್ ಹೊಡಿಬೇಕು. ಅದು ಇಷ್ಟೇ ಇರ್ತದೆ. ಮತ್ತು ಅದ್ರಾಗ ಎಲ್ಲಿ ಅಡ್ಕಷ್ಟು ಏನು ಬಂದಾತು ನೋಡ್ತು ಏನೂ ಕಾಣಲ್ಲ. ಇದ್ರಾಗ ನಮ್ಮ ನೀರಿನ ಲೆವೆಲ್ ತೊಳಗೆ ಹೋದ್ರೆ ಅಡ್ಡ ಹಾರಿ ಹೊಡೆಯಕ್ಕೆ ಚಾನ್ಸ್ ಇರ್ತದೆ. ಅದು ಬೋರದಾಗ ಏನು ಮಾಡಕ್ಕೆ ಬರಲ್ಲ, ಒಂದು ಮೀಟ್ರ್ ಅಡ್ಕಸಿದ್ರೆ ತೆಗಿಯಕ್ಕೆ ಬರಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಯಜಮಾನರುಗಳು, ಪೂರ್ವಿಕರು, ನಮ್ಮ ಯಜಮಾನರುಗಳು ಏನಿದಾರಲ್ಲ ನೋಡಿ, ಬಾವಿಗಳನ್ನ 4,500 ವರ್ಷಗಳಿಂದ ಮಾಡ್ಕೊಂತ ಬಂದಾರೆ. ಅವ್ರಲ್ಲ ಸುತ್ತಿಗೆಯಲ್ಲಿ ಹೊಡೆದು ಬಾವಿನ ನಮ್ಮ ಅಪ್ಪನೇ ಮಾಡಾಕ್ತಿದ್ದೆ ಸರ್. 150 ವರ್ಷ ಆತು. ಮೊದಲು ನಮ್ಮ ಅಪ್ಪ ನಮ್ಮ ಅಜ್ಜಾರು ಹಿಡ್ಕೊಂಡಿದ್ದೆ ಕಿರಣ ಮೆಷಿನ್. ಮೊದಲ ತೆಲಿ ಮ್ಯಾಗ ತಗೋದು ಇಟ್ಟ ಹಿಂಗೆ ಪಾಯಿಂಟಿ ಮಾಡಿ ಪಾಯಿಂಟ್ ಮ್ಯಾಗಿಂದ ಇಂಥ ಮದ್ದು ಇದ್ದಿದ್ದಿಲ್ಲ ಸರ್ ಅವಾಗ. ಅದು ಬತ್ತಿ ಹಿರಿಯ ಗೊಬ್ಬರ ಅಂತ ಅದು ಹಚ್ಚಿ ಪಾಯರಿ ಹಿಡ್ಕೊಂಡು ಓಡ್ಬರೋದು. ಆಮೇಲೆ ಬುಟ್ಟಿ ತುಂಬ ಹೊರಿಸೋದು, ಒಗೆದು ಹೊರಗೆ. ಆ ಬಾವಿಗಳು ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ನೀರು ಕೊಟ್ಟಿದ್ದಾರೆ. ಏನೋ ಕಾಲ ಕ್ರಮೇಣ ಸ್ವಲ್ಪ ತೊಂದರೆ ಆಗಿತ್ತು ಅಷ್ಟೇ ಬಿಟ್ರೆ, ಜನ ಬಾವಿಗೆ ಮಣ್ಣು ಮುಚ್ಚೋದು, ಬಾವಿನೆಲ್ಲ JCB ತಂದು ಕ್ಲೋಸ್ ಮಾಡೋದು ಮಾಡ್ತಾರೆ. ಸಾವಿರ ಲಕ್ಷಾಂತರ ರೂಪಾಯಿ ರೊಕ್ಕ ಕೊಟ್ಟು ಬಾವಿ ತೆಗಿಸ್ತಿದ್ದಾರೆ. ಬಾವಿ ಮುಚ್ಚೋ ಮಂದಿಗೆ ನೀವು ಒಂದು ಮಾತು ಹೇಳ್ರಿ, ಬಾವಿನ ದಯಮಾಡಿ ಮುಚ್ಚಬೇಡ್ರಿಪ್ಪ, ಇರೋ ಬಾವಿನ ಇನ್ನೂ ಹಾಳ ಮಾಡ್ಕೊಂಡು ಒಳ್ಳೇದಲ್ವಾ? ಇರೋ ಬಾವಿ ನೀನು ಮಾಡ್ಕೊಡ್ತೇನೆ. ನೀವು ಬಾವಿನೇ ಒಳ್ಳೇದು ಸರ್, ಒಳ್ಳೇದು. ಬಾವಿ ಪೂರ್ತಿಯಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಮೊದಲಿನ ಕಾಲದಾಗ ಹಿಂಗೆ ಮಾಡಿದ್ರು. ಆಮೇಲೆ ನಾವು ಕಿರಣ ಮಷಿನ್ ಮಾಡಿದ್ದೀವಿ ಸರ್. ಕಿರಣ ಮಷಿನ್ 1 ತಿಂಗಳು 1.5 ತಿಂಗಳಾಗೋದು. ಹೌದು, ಅದು ಇದು ಆತು ಹಿಂಗೆ. ಈಗ ಮಷಿನ್ ಬಂದಿದೆ, ಮಷಿನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಮನುಷ್ಯ ಮಾಡೋಕ್ಕೆ 1 ವಾರದಾಗ 8 ದಿನದಾಗ ಖುಲ್ಲ. ಆದರೆ ಒಂದೊಂದು ಏರಿಯಾ ಹಿಂಗೈತಿ, ಒಂದು ಏರಿಯಾದಾಗ ಹಿಂಗೆ ಬೇರೆ. ಈಗ ನಮ್ಮ ಕಡೆ 4 ಲಕ್ಷಗಾದ್ರೆ ಈ ಕಡೆ 4 ಲಕ್ಷಕ್ಕೆ ಬಾಯಿ ಆಗಲ್ಲ ಸರ್ ಈ ಕಾಲದಾಗ. ಹೀಗಾಗಿ ಈಗ ನಾ ಎಷ್ಟೋ ಕೆಲವೊಂದು ಈಗ ದಾವಣಗೆರೆಗೆ ಆಯ್ತು, ಈ ಕಡೆ ಚಿಕ್ಕಮಗಳೂರಿಗೆ ನೋಡಿ ಬಂದೆ ಸರ್. ಅವ್ರಿಗೆ ಬಾಯಿ ಮಾಡಿದ್ರೆ ಅಗದಿ ಒಳ್ಳೇದು, ಏನೂ ಪ್ರಾಬ್ಲಮ್ ಇಲ್ಲ. ಬಾಯಿಗೆ ನೀರು ಬೀಳಾಗಿಲ್ಲ ಅಂತ ವಿಷಯನೇ ಇಲ್ಲ. ಬೋರಿಗೆ 600 ಫುಟ್ ಬೋರ್ ಇರ್ಬೋದು, ಆದ್ರೆ ನಮ್ಮ ಬಾವಿಗೆ 30-35 ಫುಟಿಗೆ ನೀರು ಬರಲೇಬೇಕು. ಒಬ್ಬೊಬ್ಬರಿಗೆ ಧ್ಯಾನ ಇರೋಂಗಿಲ್ಲ. ನಮ್ಮ 700 ಫುಟಿಗೆ ನೀರಿಲ್ಲ, ಇಲ್ಲಿ ಹಂಗೆ ಬರ್ಬೋದು. ನಾ ಈಗ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಒಬ್ರು ಮಾಡಿದಾರೆ ನೋಡಿ, ಬಂದ್ ಕಿಸಿ ಮಂದಿ ನೋಡಾಕತ್ತಾರೆ ಹಿರೂರೊಳಗೆ. ವಿಚಿತ್ರ ಆಗತ್ತಾರ ಅವ್ರು. ನಮ್ದು ಇಲ್ಲಿ 700 ಫುಟ್ ಐತೆ, ನೀವು ಇಲ್ಲಿ ಹಂಗೆ ಇರ್ಬೋದು. ಈಗ ನೀರು ಬರಾಗತ್ತೆ, ನಿಮ್ಗೆ ನಾಳೆ ಇಡುವ ಹಾಕ್ತೀನಿ. ಇಲ್ಲ, ನೀವು ಈಗ ಹಿರಿಯೂರಲ್ಲಿ ಕೆಲಸ ಮಾಡ್ತೀವಿ ಅಂತ ಈಗ ಮಾಡಕತ್ತೀವಿ ಸರ್. ಅಲ್ಲಿ ಎಷ್ಟು ದಿವಸ ಆಯ್ತು ರೀ? ಈಗ ಬಂದು 1 ವಾರ ಆಯ್ತು ಸರ್. 1 ವಾರ ಆಯ್ತು. ನಾಳೆಗೆ ಫೈನಲ್ ಆಗ್ಬೋದು. ಎಷ್ಟು ಫೀಟ್ ಆಗಿತ್ತು ಅಲ್ಲೇ? 45 ಆಗಿದೆ. 45 ಫೀಟ್ ಆಗಿದೆ. ಈಗ ಇನ್ನೂ ಒಂದು 5 ಫುಟ್ ಉಳಿದಿದೆ. ನಾಳೆಗೆ ಚಲೋ ಹತ್ತಿದೆ, ನೀರು ಚೆನ್ನಾಗಿ ಬಂದಿದೆ, ನೀರು ಬಿದ್ದೈತೆ ಸರ್. ಇನ್ನೂ ಒಂದು ಸ್ಟಾಳ ಮಾಡ್ತಿದ್ದಾರೆ ಈಗ. ನಾಳೆಗೆ ಮುಗಿತದೆ? ನಾಳೆಗೆ ಮುಗಿತೈತೆ ಸರ್. ಓಕೆ. ಇದು ಒಂದು 5 ದಿವಸಕ್ಕೆ ಆಯ್ತಾ, 6 ದಿವಸ ಆಯ್ತಾ? ಈಗ ಬಂದು 1 ವಾರ ಆಯ್ತು ಸರ್. 1 ವಾರಕ್ಕೆ ಮುಗಿತಾ ಇದೆ. ಇನ್ನು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ನಮ್ಮ ಭಾಗದಲ್ಲಿ? ದಾವಣಗೆರೆ, ಇಲ್ಲಿ ದಾವಣಗೆರೆ ಮಾಡಿದ್ವಿ ಸರ್. ಆ ಕಡೆ ಚಿಕ್ಕಮಗಳೂರಿಗಂತೂ ಮಾಡಿಲ್ಲ. ಈ ಕಡೆ ಶಿರಾ ಮಾಡಿದ್ರಿ. ಹಿಂಗೆ ಕೆಲವೊಂದು ಈಗೀಗ ಬರತ್ತೆ ಸರ್ ಕಡೆ. ಅದು ನಮ್ಮ ಕಡೆ ನೀರು ಹೆಚ್ಚಾಗಿ ಈ ಕಡೆ ಬರತ್ತೆ ಸರ್. ಯಾಕಂದ್ರೆ ನಮ್ಗೆ ಆ ಕಡೆ ಸಾಕಾಗತ್ತೆ. ಬಟ್ ನಮ್ಮ ಭಾಗಕ್ಕೆ ಬಹಳ ಅವಶ್ಯಕತೆ ಇದ್ದಿದ್ದು. ಇಲ್ಲಿ ಅನುಭವ ಇಲ್ಲ ಸರ್ ಇಲ್ಲಿ ಮಂದಿಗೆ. ಬೋರ್ ಹೊಡಿನು, ಬೋರ್ದಾಗ ನೀರಿಲ್ಲ, ಇದ್ರಾಗ ಹೆಂಗೈತೆ ಅಂತ ಹೇಳ್ತಾರೆ. ನೀರು ಬೀಳಲಿಕ್ಕಂತ ನನಗೆ ಅರ್ಧ ಕ್ಯಾಶ್ ಕೊಡ್ಬೇಡ, ನಾ ಜಿದ್ ಕಟ್ತೀನಿ ಅವ್ರು ಕೂಡ. ಅಂದ್ರೂ ಸಕ್ಸಸ್ ಆಗಿದೆ. ಈಗ ರೊಕ್ಕ ಎಲ್ಲೋ ಖರ್ಚು ಮಾಡ್ತಾರೆ, ಇದು ಶಾಶ್ವತ. ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಬಾವಿಯಲ್ಲಿ ಜಲ ಸಿಗುತ್ತೆ. ಒಬ್ಬೊಬ್ರಿಗೆ ಸರ್ ಇಲ್ಲಿ ಏನಾಕೈತಿ, ಈಗ ನಾವು ಹಿರಿಯೂರದಾಗ ಬಾಯಿ ಹೊಡ್ಯಾಕತ್ತೇನಲ್ಲ, ಆ ಮಾಲಕಿಗೆ ಹಾದಿ ಮಾಡಕ್ಕೆ ಕಚರದ ಅವಶ್ಯಕತೆ. ಹೊರಗಿನ ಕಚರ ತರಬೇಕಂದ್ರೆ 3-4 ಲಕ್ಷ ರೂಪಾಯಿ ಬೇಕು. ಈ ಬಾಯಿ ಕಚರನೇ ಹೋಗಿಸಿ ಹಾಕೊಂಡ 4 ಲಕ್ಷಕ್ಕೆ ಇದೇ ನಮಗೆ ಫಾಯ್ದೆ ಐತೆ ಅಂತ ಹೇಳ್ತಾರೆ. ಮ್ಯಾಗಿಂದ ಮಿದು ಮಣ್ಣು ಒಂದು 20 ಫುಟ್ ಆಯ್ತು, ಅದು ಒಂದು 40-50-60 ಟಿಪ್ಪರ್. ಅದು ನಮ್ಗೆ ಗೊಬ್ಬರ ಮಾಡಿ ನಾವು ಗಿಡಗಳಿಗೆ ಹಾಕೋತೀವಿ. ನಾವು ಈ ಕಡೆ 7-8 ಲಕ್ಷ ರೂಪಾಯಿ ಕೊಟ್ಟರು 7-8 ಲಕ್ಷ ರೂಪಾಯಿ ಕಚರ ಇಲ್ಲೇ ಬಂದೈತೆ ನಮಗೆ. ಮತ್ತು ಕೆನಾಲ್ದಾಗಿನ ನೀರು ಬತ್ತಂದ್ರೆ ತುಂಬಂದ್ರೆ ನಮ್ಗೆ ಶಾಶ್ವತ ಇಲ್ಲಿ. ಯಾಕಂದ್ರೆ ಭದ್ರಾ ಬೇರೆ ಬೇರೆ ಕೆರೆಗಳಿಗೆ ನೀರು ತುಂಬ ಯೋಜನೆಗಳು ಬಂದ ಮೇಲಿಂದ ಜಲಮಟ್ಟ ಮೇಲೆ ಬರ್ತೈತೆ. ಹೌದು ಸರ್. ಇದು ಕಲ್ಭೂಮಿ, ಇದು ಇಲ್ಲಿ ನೀರು ಸಿಕ್ಕರೆ ಸಿಗಬೇಕು, ಕೆಳಗೆ ಬಂಡೆ ಒಳಗೆ ನೀರಿಲ್ಲ. ಬಂಡೆ ಒಳಗೆ ಬಾವಿನೇ ಚಲೋ. ಇಲ್ಲಿ ಬಾವಿನೇ ಚಲೋ. ಬಾವಿ ಯಾವಾಗೂ ಶಾಶ್ವತ ಸರ್. ಬೋರಿಗೆ ಯಾವಾಗ ಓಕೆ ಇಲ್ಲ. ಬಾವಿ ಮಳೆಗಾಲದಾಗ ತುಂಬಿದ್ರೆ ಈ ದಿನ ತಕಾರ ನಮ್ಗೆ ನಡೀತೈತೆ. ಏನು ಅದ್ರಾಗ ಫೇಲ್ ಆಗೋದು ಮಾತನೇ ಇಲ್ಲ. ಮತ್ತು ಒಂದು ಸ್ವಲ್ಪ ನೀರಿನ ಲೆವೆಲ್ ಕಡಿಮೆ ಆದರೆ ಅಡ್ಡ ಹಾರಿ ಹೊಡೆದ್ರೆ ಗ್ಯಾರಂಟಿ. ಅಡ್ಡ ಹಾರಿ ಹೊಡೆದು ವ್ಯವಸ್ಥೆ ಮಾಡ್ಕೋಬೇಕು ಸರ್. ಈಗ ಚೌಂಡ್ರೆ, ನಿಮ್ಮನ್ನು ಸಂಪರ್ಕ ಮಾಡೋಕೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬಿಡ್ರಿ. ನಮ್ಮ ಮೊಬೈಲ್ ನಂಬರ್ ಸರ್ 9900-788-431. ನಮ್ಗೆ ಒಂದೇ ನಂಬರ್ ರೀ. ಹಾಂ ಸರ್. ನಿಮ್ಮದು ಹೆಸರು ಹೇಳ್ಬಿಡ್ರಿ.
ಗುರು ಧರ್ಮು ಚವಾಣ್ ಸಾಕಿಲ್ ಉಪ್ಪಲ್ದನಿ ತಾಲೂಕ್ ಬಸವನ ಬಾಗೇವಾಡಿ ಜಿಲ್ಲಾ ಬಿಜಾಪುರ. ನಿಮಗೆ ಯಾವ ಟೈಮ್ ಬೇಕಾದ್ರೂ ಫೋನ್ ಮಾಡ್ಬೋದು, ಎಲ್ಲ ಮಾಹಿತಿ ಕೊಡ್ತೀರಾ? ನಾ ಮಾಹಿತಿನೂ ಕೊಡ್ತೀವಿ ಸರ್, ಅಲ್ಲಿ ಬಂದು ನೋಡೋದು ಮಾಡಿರೋ ಕೆಲಸಗಳನ್ನ ನೋಡ್ಬೋದು ಇಲ್ಲಿ. ಹೌದು ಸರ್. ಧನ್ಯವಾದಗಳು ಚೌಂಡ್ರವ್ರೆ, ನಮಸ್ಕಾರ.